ಇವತ್ತಿನ ಇಡೀ ದಿನದ ಪ್ರಮುಖ ಸುದ್ದಿಯ ನಿಖರ ಮತ್ತು ವಸ್ತುನಿಷ್ಠ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಳೆದ ಕೆಲ ದಿನಗಳಿಂದ ಕಗ್ಗಂಟಾಗಿ ಉಳಿದಿದ್ದಂತಹ ಮಂಡ್ಯ ಲೋಕಸಭಾ ಅಭ್ಯರ್ಥಿ ಗೊಂದಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಸ್ಪರ್ಧಿಸೋದು ಬಹುತೇಕ ಪಕ್ಕಾ ಆಗಿದ್ದು ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇದೆ. ಇದರೊಂದಿಗೆ ಸುಮಲತಾ ಮುಂದಿನ ನಡೆ ಏನು ಎಂಬ ಕುತೂಹಲ ಹಾಗೆ ಇದೆ. ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವು ತೋರಿಸ್ತಕ್ಕಂಥದ್ದು, ಕರ್ಮಭೂಮಿ ಅಂತಿದ್ರು, ರಾಮನಗರ ಬಿಟ್ಟು ಬಂದರು, ರಾಮನಗರ ಬಿಟ್ಟೇನು ಹೋಗ್ತೇನೆ ಶಾಶ್ವತವಾಗಿ. ಇವತ್ತು ಈ ಪಕ್ಷದ ಉಳಿವಿಗೋಸ್ಕರವಾಗಿ ತಲೆ ಕೊಡ್ತಾ ಇದ್ದೆ. ಕಗ್ಗಂಟು ಕೊನೆಯಾಗಿದೆ, ಬಿಕ್ಕಟ್ಟು ಅಂತ್ಯವಾಗಿದೆ. ಮಂಡ್ಯದಲ್ಲಿ ಅಭ್ಯರ್ಥಿ ಯಾರು ಅನ್ನೋ $1 ಮಿಲಿಯನ್ ಪ್ರಶ್ನೆಗೆ ಕೊನೆಗೂ ತೆರೆ ಬಿದ್ದಿದೆ. ರಾಜ್ಯದ ಬಹುತೇಕ ಎಲ್ಲಾ ಕ್ಷೇತ್ರಕ್ಕೂ ಅಭ್ಯರ್ಥಿ ಫಿಕ್ಸ್ ಆಗಿದ್ರು. ಮಂಡ್ಯ ಕ್ಷೇತ್ರ ಮಾತ್ರ ಕಗ್ಗಂಟಾಗಿಯೇ ಉಳಿದಿತ್ತು. ಸುಮಲತಾ ಸ್ಪರ್ಧಿಸ್ತಾರ, HDK ಕಣಕ್ಕಿಳಿತಾರ, ನಿಖಿಲ್ ಕುಮಾರಸ್ವಾಮಿ ಮತ್ತೊಮ್ಮೆ ಅಗ್ನಿ ಪರೀಕ್ಷೆ ಎದುರಿಸ್ತಾರ ಅನ್ನೋ ಪ್ರಶ್ನೆಗಳು ಮಂಡ್ಯ ಜನರ ತಲೆಯಲ್ಲಿ ಗಿರಕ್ಕೆ ಹೊಡೆಯುತ್ತಿತ್ತು. ಆದ್ರೀಗ ಮಂಡ್ಯದಿಂದ HD ಕುಮಾರಸ್ವಾಮಿ ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ. ಮಂಡ್ಯದಿಂದ HD ಕುಮಾರಸ್ವಾಮಿ ಸ್ಪರ್ಧೆ. ಜೆಡಿಎಸ್ ಕೋರ್ ಕಮಿಟಿ ಸಭೆ ಬಳಿಕ HDK ಸುಳಿವು. ಎಸ್, ಬಿಜೆಪಿ ಜೆಡಿಎಸ್ ದೋಸ್ತಿ ಬಳಿಕ ಮಂಡ್ಯ ಅಭ್ಯರ್ಥಿ ಬಗ್ಗೆ ಸಾಕಷ್ಟು ಗೊಂದಲವಿತ್ತು. ಕಾಂಗ್ರೆಸ್ ಪಡೆ ಅಭ್ಯರ್ಥಿ ಕಣಕ್ಕಿಳಿಸಿದ್ರು. ದೋಸ್ತಿ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇತ್ತು. ಮಂಡ್ಯ ಕಾರ್ಯಕರ್ತರು ಬನ್ನಿ ಅಂದ್ರೆ ಚನ್ನಪಟ್ಟಣ ಕಾರ್ಯಕರ್ತರು ಹೋಗ್ಬೇಡಿ ಅಂತ ಪಟ್ಟು ಹಿಡಿದಿದ್ರು. ಕಾರ್ಯಕರ್ತರ ನಡೆ ದಳಪತಿಗೆ ತಲೆನೋವು ತಂದಿತ್ತು. ಆದ್ರೀಗ ಎಲ್ಲ ಗೊಂದಲಕ್ಕೂ ತೆರೆ ಬಿದ್ದಿದೆ. ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋ ಬಗ್ಗೆ ಅಂತಿಮ ತೀರ್ಮಾನ ಮಾಡಲಾಗಿದೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ HDK, ಪಕ್ಷದ ಉಳಿವಿಗಾಗಿ ಮಂಡ್ಯ ಜನರಿಗಾಗಿ ತಲೆ ಕೊಡಲು ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ. ಚನ್ನಪಟ್ಟಣವನ್ನು ಕೈಬಿಡಲ್ಲ ಅಂತ ಕಾರ್ಯಕರ್ತರಿಗೆ ಭರವಸೆ ನೀಡಿದ್ದಾರೆ. ಏನು ನೀವು ಈಗಾಗಲೇ ಪ್ರಕಟ ಮಾಡ್ಕೊಂಡಿದ್ದೀರಿ, ಆ ಹೆಸರುಗಳು ಅಧಿಕೃತವಾಗಿ ನಿಮ್ಮ ಮುಂದೆ ಇಡ್ತಾರೆ. ಮಂಡ್ಯ ಜನತೆಯ ಈಗಿನ ಚುನಾವಣೆಯ ಒಂದು ತೀರ್ಮಾನಗಳು ಅವರೇನು ಮಾಡ್ಕೊಂಡಿದ್ದಾರೆ, ಆ ತೀರ್ಮಾನಕ್ಕೆ ಗೌರವ ಕೊಡಬೇಕಾದಂಥದ್ದು ನನ್ನ ಕರ್ತವ್ಯ ಇದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ, ಪುಟ್ಟರಾಜು ಅವ್ರನ್ನ ಇಬ್ಬರಲ್ಲೊಬ್ಬರು ನಿಲ್ಲಿಸಬೇಕು ಅಂತ ಇದ್ದವ್ರು ನಾವು. ಪುಟ್ಟರಾಜು ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಇದ್ದವು. ಆದರೆ ಜಿಲ್ಲೆಯ ಜನತೆಯಲ್ಲಿ ಈ ಬಾರಿ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವು ತೋರಿಸ್ತಕ್ಕಂಥದ್ದು ಕಾರ್ಯಕರ್ತರಿಂದ ಒಂದು ಒತ್ತಡ ಏನಿದೆ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಒತ್ತಡ ಹಾಕಿದ್ರು. ಕರ್ಮಭೂಮಿ ಅಂತಿದ್ರು, ರಾಮನಗರ ಬಿಟ್ಟು ಬಂದರು, ರಾಮನಗರ ಬಿಟ್ಟೇನು ಹೋಗ್ತೇನೆ ಶಾಶ್ವತವಾಗಿ. ರಾಮನಗರ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ ನಾನು. ಅದರಿಂದ ಯಾರೂ ಅನ್ಯತಾ ಭಾವಿಸೋದು ಬೇಡ. ಇವತ್ತು ಈ ಪಕ್ಷದ ಉಳಿವಿಗೋಸ್ಕರವಾಗಿ ತಲೆ ಕೊಡ್ತಾ ಇದ್ದಾರೆ. ಹೀಗೆ ಕುಮಾರಸ್ವಾಮಿ ತಮ್ಮ ಹೆಸರು ಹೇಳದೆ ಮಂಡ್ಯದಿಂದ ಸ್ಪರ್ಧಿಸುವ ಬಗ್ಗೆ ಸುಳಿವು ನೀಡಿದ್ರು. ಇಷ್ಟಾದ್ಮೇಲೂ ಇನ್ನೇನು ಹೇಳ್ಬೇಕು ಬ್ರದರ್ ಅನ್ನೋ ಮೂಲಕ ನಾನೇ ಮಂಡ್ಯ ಅಭ್ಯರ್ಥಿ ಅಂತ ಮೆಸೇಜ್ ಪಾಸ್ ಮಾಡಿದ್ರು. ಆತ ಹಾಸನದಲ್ಲಿ ಮಾತನಾಡಿದ ಜೆಡಿಎಸ್ ವರಿಷ್ಠ HD ದೇವೇಗೌಡರು, ಮಂಡ್ಯ ಜನ ಕುಮಾರಸ್ವಾಮಿ ಅವರೇ ನಿಲ್ಬೇಕು ಅಂತಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲೂ ಅದೇ ಅಭಿಪ್ರಾಯ ವ್ಯಕ್ತವಾಗಿದೆ ಅಂದ್ರು. ಅವರಿಗಿಂತ ಹೆಚ್ಚಾಗಿ ಅಲ್ಲಿಯ ಜನ ಅವ್ರನ್ನ ಬಿಡ್ತಾ ಇಲ್ಲ. ಇವತ್ತು ಕೋರ್ ಕಮಿಟಿ ಸಭೆ ಸೇರಿ ಅಲ್ಲೂ ಕೂಡ ನೀವೇ ನಿಲ್ಲಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಕುಮಾರಸ್ವಾಮಿ ಮಂಡ್ಯದಿಂದಲೇ ಕಣಕ್ಕಿಳಿತಿರೋದೇಕೆ? ಇದರಿಂದ ಜೆಡಿಎಸ್ಗೆ ಏನ್ ಲಾಭ? ಅದನ್ನೇ ತೋರಿಸ್ತೀವಿ ನೋಡಿ. ರಾಜಕೀಯ ಕರ್ಮಭೂಮಿ ರಾಮನಗರ ತೊರೆದು HDK ಮಂಡ್ಯದತ್ತ ಕಾಲಿಟ್ಟಿದ್ದಾರೆ. ಕುಮಾರಸ್ವಾಮಿ ಮಂಡ್ಯ ಸ್ಪರ್ಧೆಯ ಬಗ್ಗೆ ನಾನಾ ರಾಜಕೀಯ ಲೆಕ್ಕಾಚಾರವೂ ಇದೆ. ಅದೇನಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಮಣಿಸಲು HDKಯಿಂದ ಮಾತ್ರ ಸಾಧ್ಯ ಅನ್ನೋದು ಜೆಡಿಎಸ್ ಕಾರ್ಯಕರ್ತರ ಅಭಿಪ್ರಾಯ. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆಗೆ ಸಹಕಾರಿಯಾಗುತ್ತೆ. ಕುಮಾರಸ್ವಾಮಿ ಸ್ಪರ್ಧೆಯಿಂದ ಜೆಡಿಎಸ್ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚುತ್ತೆ. ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರಿಗೆ ಅಭಿಮಾನಿ ಬಳಗವಿದ್ದು HDK ಸ್ಪರ್ಧೆ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಅಲ್ಲದೆ ಯಾರ ವಿರೋಧವೂ ಇರಲ್ಲ, ಗೆಲುವು ಸುಲಭ ಅನ್ನೋ ಲೆಕ್ಕಾಚಾರ ಹಾಕಲಾಗಿದೆ. ಪುಟ್ಟರಾಜು ಹೆಣ್ಣು ನೋಡಿದ್ರು, ಮುಖಂಡರು ಮದುವೆಯಾಗ್ತಿದ್ದಾರೆಂದ ಚೆಲುವ. HDK ಸ್ಪರ್ಧೆ ಬಗ್ಗೆ ಕಾಲೆಳೆದಿರೋ ಸಚಿವ ಚೆಲುವರಾಯಸ್ವಾಮಿ
ಮೊದಲು ಪುಟ್ಟರಾಜು ಅಭ್ಯರ್ಥಿ ಅಂದ್ರು, ಈಗ ಅವರೇ ಅಭ್ಯರ್ಥಿ ಆಗಿದ್ದಾರೆ. ಮಗನಿಗೆ ಮದುವೆ ಮಾಡಲು ಹೋಗಿ ಅಪ್ಪನೇ ಮದುವೆಯಾದಂತಿದೆ ಅಂತ ವ್ಯಂಗ್ಯವಾಡಿದ್ರು. ಪಾಪ ಪುಟ್ಟರಾಜು ಕೈಲಿ ಸದನೂ ಮಾಡಿಸ್ತಾರೆ, ಎಸ್.ಎಂ. ಕೃಷ್ಣವ್ರ ಮನೆಗೂ ಕಳಿಸ್ತಾರೆ, ಚುಂಚುಮಿರಿಗೂ ಕಳಿಸ್ತಾರೆ, ಧರ್ಮಸ್ಥಳಕ್ಕೂ ಕಳಿಸ್ತಾರೆ. ಕೊನೆಗೆ ಯಾಕೋ ನಿನ್ಗೆ ಆಯ್ತಾ ಇಲ್ಲ ಕಣೆ, ನೋಡೋಣ, ನೀನು ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾಳೆ, ಹಾಗಾಗಿ ನಾನೇ ಮದುವೆ ಆಗಬೇಕು ಅಂತ ಇಚ್ಛೆ ಆಯ್ತಾ ಇದೆ. ಮುಂದೆ ಅವತಾರ ಒಂದು ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತೇಳಿ ಇವತ್ತು ಜನತಾದಳದ ಮುಖಂಡರು ಪುಟ್ಟರಾಜು ಅವ್ರನ್ನ ಸ್ವಲ್ಪ ದಿವಸ ತಡಿ, ಮುಂದೆ ಯಾವ್ದಾರ ಒಳ್ಳೆ ಹುಡುಗಿನ ನೀನು ತಂದು ಕಟ್ತೀವಿ ಅಂತೇಳಿ ಒಂದ್ಸಲ ಹಳ್ಳಿಲಿ ಗಾದಿ ಹೇಳ್ತಾರೆ, ಈ ಮಗನ ಮಾಡಕ್ಕೆ ಹೋಗಿ ಅಪ್ಪನೇ ಮದುವೆ ಆದ ಅಂತ. ಹಾಗಾಗಿ ಇವತ್ತು ಬೇರೆ ಥರ ಸರ್ಕಸ್ ನಡೀತಾ ಇದೆ. ಸುಮಲತಾ ಅನುಪಸ್ಥಿತಿಯಲ್ಲಿ ಮಂಡ್ಯ ಬಿಜೆಪಿ ನಾಯಕರ ಸಭೆ. ಇನ್ನು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಮಂಡ್ಯ ನಾಯಕರ ಸಭೆ ನಡೆಯಿತು. ಸಭೆಯಲ್ಲಿ ಸುಮಲತಾಗೆ ಟಿಕೆಟ್ ಕೊಡಿಸಲು ಲಾಬಿ ಮಾಡಿದ್ದ ಮಾಜಿ ಸಚಿವ KC ನಾರಾಯಣಗೌಡ ಕೂಡ ಭಾಗಿಯಾಗಿದ್ರು. ಮೈತ್ರಿ ಅಭ್ಯರ್ಥಿ ಗೆಲ್ಲಿಸುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಸಭೆ ಬಳಿಕ ಮಾತನಾಡಿದ KC ನಾರಾಯಣಗೌಡ, ಸುಮಲತಾಗೆ ಟಿಕೆಟ್ ನೀಡಿದ್ರೆ ಉತ್ಸಾಹದಲ್ಲಿ ಕೆಲಸ ಮಾಡ್ತಿದ್ವಿ ಅಂತ ಹೇಳಿದ್ರು. ವಿಜಯೇಂದ್ರ ಕೂಡ ಸುಮಲತಾರ ಬಗ್ಗೆ ಮಾತುಕತೆ ನಡೆಸ್ತೇನೆ ಅಂದ್ರು. ಸುಮಲತಾ ಅವ್ರನ್ನು ಕೂಡ ನಾನು ಭೇಟಿ ಮಾಡ್ತೇನೆ. ಬರುವಂಥ 2-3 ದಿನದಲ್ಲಿ ನಾನು ಕೂಡ ಖುದ್ದು ವೈಯಕ್ತಿಕ ಅವ್ರನ್ನ ಭೇಟಿ ಮಾಡಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅದರಲ್ಲಿ ಯಶಸ್ಸನ್ನು ಕೂಡ ಖಂಡಿತ ಟಿಕೆಟನ್ನು ತಗೊಬರ್ತೀನಿ, ಹೈಕಮಾಂಡ್ ಲೆವೆಲಲ್ಲಿ ನನ್ನ ಮಾತುಕತೆ ನಡೆದಿದೆ ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲ ಸ್ಪಂದಿಸಿದ್ದೋ. ಅವ್ರಿಗೇನೆ ಕೊಟ್ಟಿದ್ರೆ ನಾವು ಆತ್ಮಪೂರ್ವಕವಾಗಿ ಇದಕ್ಕಿಂತ ಉತ್ಸವವಾಗಿ ಕೆಲಸವನ್ನು ಮಾಡ್ತಾಯಿದ್ದೋ. ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ಅಲ್ಲಿ ಮೇಲ್ಮಟ್ಟದಲ್ಲಿ ಏನು ಮಾತುಕತೆ ಆಗಿದೆ ಅದನ್ನು ನಮಗೆ ತಿಳಿಸಿಲ್ಲ ಅವರು. ಮಂಡ್ಯದಿಂದ ಅಭ್ಯರ್ಥಿ ಫಿಕ್ಸ್ ಆಗಿದೆ. ಹೀಗಾಗಿ ಸುಮಲತಾ ನಡೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ನಾಳೆ ಬೆಂಗಳೂರಿನಲ್ಲಿ ಸಂಸದೆ ಸುಮಲತಾ ಸಭೆ ನಡೆಸುವ ಸಾಧ್ಯತೆ ಇದ್ದು, ಆಪ್ತರು ಬೆಂಬಲಿಗರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಸುಮಲತಾ HDKಗೆ ಬೆಂಬಲ ಕೊಡ್ತಾರಾ, ಪಕ್ಷೇತರರಾಗಿ ಸ್ಪರ್ಧಿಸುತ್ತಾರಾ ಅನ್ನೋದು ಇನ್ನೂ ಸಸ್ಪೆನ್ಸ್. ಸುನಿಲ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.